ಏನ್ ಗಿಫ್ಟ್ ತೋರ್ಸು. ನಮ್ಮ ಸಂಸ್ಥೆ ಲೋಗೋ ಮಾಡ್ಕೊಂಡು ಬಂದಿದ್ದಾರೆ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಕಾಣಿಸ್ತಾ ಇದೆಯಲ್ಲ. ವಿದ್ಯೆ ಇರ್ಬೇಕ್ರೆ, ವಿದ್ಯೆ ಇರ್ತದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ನೋಡಿ. ಈ ಲೋಗೋ ಮಾಡಕ್ ಎಷ್ಟಿದಾಗತ್ತೆ, ಎಷ್ಟು 3 ದಿನ 4 ದಿನ ಟೈಮ್ ತಗೊಂಡು ಮೇಡಮ್ ನಿಮ್ಗೊಂದು ಗಿಫ್ಟ್ ತರ್ತೀನಿ ನಾನು ಅಂದ್ರು. ನಾನು ನಾರ್ಮಲ್ ಆಗಿ ಅನ್ಕೊಂಡೆ. ಇದು ನೋಡ್ರಿ ತುಂಬಾನೇ ಖುಷಿ ಆಯ್ತು. ವೆರಿ ವೆರಿ ಗುಡ್ ಚಂದ, ತುಂಬಾ ಚೆನ್ನಾಗಿ ಮಾಡಿದ್ಯಾ. ಓಕೆ, ಒಂದು ಫೋಟೋ ತೆಗಿಪ. ಸಲೀಮಾ ಅವರು ಬಂದು ನಮಗೆ 1 ಮಂತ್ ಬೇಸಿಕ್ಗೆ ಜಾಯ್ನ್ ಆಗ್ತೀನಿ ಅಂತ ಅಂದ್ರು. ಬೇಸಿಕ್ ಆರಿ ವರ್ಕ್ಗೆ ಜಾಯ್ನ್ ಆದ್ರು. ಯೂಶಲಿ ಏನಾಗುತ್ತೆ, 1 ಮಂತ್ ಕೋರ್ಸ್ನ 1.5 ತಿಂಗಳವರೆಗೂ ನಾವು ತಗೊಂಡು ಹೋಗ್ತೀವಿ. ಯಾಕೆ ಅಂದ್ರೆ ಕೆಲವರು 1 ವೀಕ್ ಅಥವಾ 15 ಡೇಸ್ವರೆಗೂ ಅವ್ರಿಗೆ ನೀಟ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಆದರೆ ಸಲೀಮಾ ಅವರು 1 ಮಂತ್ ಕೋರ್ಸ್ನ 20 ಡೇಸಲ್ಲಿ ಕಂಪ್ಲೀಟ್ ಮಾಡಿದ್ರು. ಅದೇ ಥರ ಅಡ್ವಾನ್ಸ್ ಮತ್ತೆ ಜಾಯ್ನ್ ಆದರು. 1 ಮಂತ್ ಅಂತ ಹೇಳಿದ್ರೆ ಆಯಿತು ಮೇಡಮ್ 1 ಮಂತಲ್ಲಿ ನಾನು ಕಲಿತೀನಿ ಅಂದರು. 1 ಮಂತ್ನ ಮತ್ತೆ 20 ಡೇಸ್ಗೆ ಇಳಿಸ್ಬಿಟ್ಟು ಎರಡನ್ನೂ ಸೇರಿ ಅವರು 40 ದಿನದಲ್ಲಿ ಕಲಿತಿದ್ದಾರೆ. 60 ದಿನದ ಕೋರ್ಸ್ನ 40 ದಿನದಲ್ಲಿ ಕಲಿತಿದ್ದಾರೆ. ಚಿಕ್ಕ ಚಿಕ್ಕ ಮಗು ಇದೆ. ಆ ಮಗುನ ಬಿಟ್ಬಿಟ್ಟು ಬೆಳಗ್ಗೆ ಬರ್ತಾರೆ, 11-11:30 ಹಂಗೆ ಬರ್ತಾರೆ. 1:30ವರೆಗೂ ಇರ್ತಾರೆ. ಮೇಡಮ್ ನಂದು ಮುಗೀತು, ನೆಕ್ಸ್ಟ್ ನಾನು ನಾಳೆ ಏನು ಮಾಡಬೇಕು ಹೇಳಿ ಅದನ್ನು ಮಾಡ್ಕೊಂಬರ್ತೀನಿ ಅಂದ್ಬಿಟ್ಟು ಅವರೇ ವ್ಯಾಲೆಂಟರಿಯಾಗಿ ಕೇಳ್ತಾರೆ. ಇದನ್ನ ಎಲ್ಲ ಸ್ಟೂಡೆಂಟ್ಸು ಅನುಸರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸಲೀಮಾ. ನಿಮ್ಮ ಬಗ್ಗೆ ಹೇಳೋ. ಇಲ್ಲ ಕುಚ್ ಕ್ಲಾಸ್ ಅಲ್ವಾ, 2 ಇದೆ. ನಿಮ್ಗೆ ನಿಂತ್ಕೊಳ್ಳಿ. ಓಕೆ, 2 ಕಲ್ತಿದ್ರು. ಆರಿ ವರ್ಕು ಮತ್ತೆ ಕುಚ್ ಎರಡನ್ನೂ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ. ಬಂದು ಪ್ರತಿ ಸಲನೂ ತೋರಿಸ್ತಾ ಇದ್ದಾರೆ. ತುಂಬಾನೇ ಖುಷಿ ಆಗುತ್ತೆ ಕೂಡ. ಸೇಮ್ ಕುಮಾರಿ ಮೇಡಮ್ ಹೇಳಿದ್ರಲ್ಲ, ಅದೇ ಥರ ನನ್ನ ಕುಚ್ ಕ್ಲಾಸನ್ನು 2 ಕೋರ್ಸು ತಗೊಂಡು ಅದನ್ನ 20 ಡೇಸಲ್ಲೇ ಕಂಪ್ಲೀಟ್ ಮಾಡಿದ್ರು. ಇಲ್ಲ 1 ತಿಂಗಳು 1.5 ತಿಂಗಳು ಮಾಡ್ತಾರೆ. ಆದರೆ ಇವರು 20 ಡೇಸಲ್ಲಿ ಫುಲ್ ಕಂಪ್ಲೀಟ್ ಮಾಡಿ ಬೇಗ ಮುಗಿಸಿದ್ರು. ವೆರಿ ಗುಡ್. ಟೀಚರ್ಸ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಮ್ಯಾಮ್. ತುಂಬ ಥ್ಯಾಂಕ್ಸ್. ನಮ್ಮ ಸಂಸ್ಥೆ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ಸ್. ಬೆಳೀತಾ ಇರಬೇಕು, ನಾವು ಬೆಳೆಸ್ತಾ ಇರಬೇಕು ಅಷ್ಟೇ.